ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಆತ್ಮೀಯ ಮಕರ ರಾಶಿಯವರೇ, ಈ 2026 ಏಪ್ರಿಲ್ ಈ ದೈವಿಕ ಬದಲಾವಣೆಯ ಒಂದು ಪರ್ವ ಅಂತಲೇ ಅನ್ನಬಹುದು. ಬ್ರಹ್ಮಾಂಡದ ಶಕ್ತಿಗಳು ಈಗ ಒಂದು ನಿಗೂಢ ಸಂಕೇತವನ್ನು ನೀಡುತ್ತಿವೆ. ನಿಮ್ಮ ಕುಟುಂಬದ ಪ್ರತಿಯೊಬ್ಬ ಸದಸ್ಯರ ಕಣ್ಣುಗಳಿಂದ ಆನಂದ ಬಾಷ್ಪದ ಧಾರೆ ಹರಿಯುವ ಸಮಯ ಹತ್ತಿರ ಬಂದಿದೆ. ನಿಮ್ಮ ಕಣ್ಮುಂದೆಯೇ ಜೀವನದ ಅತ್ಯಂತ ಭಯಾನಕ ಎನ್ನಬಹುದಾದ ಹಳೆಯ ಕಷ್ಟಗಳ ಈ ಜವಂಡರ್ ಹೇಳಲಿದೆ. ಆದರೆ ನೆನಪಿಡಿ, ಈ ಬಿರುಗಾಳಿ ನಿಮ್ಮನ್ನು ನಾಶ ಮಾಡಲು ಬರುತ್ತಿಲ್ಲ, ಬದಲಾಗಿ ನಿಮ್ಮ ಜೀವನದಲ್ಲಿರುವ ಕಸ ಕಡ್ಡಿಗಳನ್ನು ಗುಡಿಸಿ ಹಾಕಲು ಬರುತ್ತಿದೆ. ಒಂದು ಕ್ಷಣ ನಿಮ್ಮ ಎದೆಯ ಬಡಿತ ನಿಂತು ಹೋದ ಅನುಭವವಾಗಬಹುದು, ಉಸಿರು ಬಿಗಿ ಹಿಡಿದಂತಾಗಬಹುದು, ಏಕೆಂದರೆ ದೈವಿಕ ಶಕ್ತಿಯೊಂದು ನಿಮ್ಮ ಸುತ್ತಲೂ ಸುಳಿಯುತ್ತಿದೆ. ಒಂದು ವೇಳೆ ನೀವು ಈ ಎಚ್ಚರಿಕೆಯನ್ನು ನಿರ್ಲಕ್ಷಿಸಿದರೆ ನಂತರ ಪಶ್ಚಾತ್ತಾಪ ಪಡುವುದನ್ನು ಬಿಟ್ಟು ಬೇರೇನೂ ಉಳಿಯುವುದಿಲ್ಲ. ಇದು ಕೇವಲ ಮಾತಲ್ಲ, ಸ್ವತಃ ಆ ಪರಶಿವನ ಮಹಾಶಕ್ತಿಯು ನಿಮ್ಮ ಶಿರದ ಮೇಲೆ ಹಸ್ತವನ್ನಿಟ್ಟಿದೆ. ಏಪ್ರಿಲ್ 6, 2026 ನಂತರದ ದಿನಗಳು ನಿಮ್ಮ ಇಡೀ ಜೀವನದ ದಿಕ್ಕನ್ನೇ ಬದಲಿಸಲಿವೆ. ಇಂದು ನಾನು ನಿಮ್ಮ ಮುಂದೆ ಒಂದು ರಹಸ್ಯವನ್ನು ಬಿಚ್ಚಿಡುತ್ತಿದ್ದೇನೆ. ಈ ರಹಸ್ಯವು ನಿಮ್ಮ ಕುಟುಂಬದ ಪ್ರತಿ ಸದಸ್ಯರನ್ನು ಆಳವಾದ ಆಲೋಚನೆಗೆ ದೂಡಲಿದೆ. ಇದು ಎಷ್ಟು ಶಕ್ತಿಶಾಲಿ ಎಂದರೆ ಕೇಳಿದ ಕೂಡಲೇ ನಿಮ್ಮ ಮೈ ರೋಮಾಂಚನಗೊಳ್ಳುತ್ತೆ. ಏಪ್ರಿಲ್ 6 ನಂತರ ಉಂಟಾಗುವ ಸರ್ವಾರ್ಥ ಸಿದ್ಧಿಯೋಗ, ಅಕ್ಷಯ ತೃತೀಯ, ಮೋಹಿನಿ ಏಕಾದಶಿ ಮತ್ತು ಈ ನರಸಿಂಹ ಜಯಂತಿಯಂತಹ ಪವಿತ್ರ ದಿನಗಳಲ್ಲಿ ನಿಮ್ಮ ಮನೆಯ ಕೇವಲ ಈ 100 ಮೀಟರ್ ವ್ಯಾಪ್ತಿಯಲ್ಲಿ ಈ ಒಂದು ನಾಗದೇವತೆಯು ಅದೃಶ್ಯ ರೂಪದಲ್ಲಿ ಸಂಚರಿಸುತ್ತಿದ್ದಾರೆ. ಅವರು ನಿಮ್ಮ ಪ್ರತಿ ಉಸಿರನ್ನು ಗಮನಿಸುತ್ತಿದ್ದಾರೆ. ನಿಮ್ಮ ಶತ್ರುಗಳ ಪ್ರತಿ ಸಂಚನ್ನು ಈ ಒಂದು ಧೂಳಿಪಟ ಮಾಡ್ತಿದ್ದಾರೆ. ನಿಮ್ಮ ಹಾದಿಯಲ್ಲಿರುವ ಪ್ರತಿಯೊಂದು ಮುಳ್ಳನ್ನು ತುಳಿದು ಹಾಕಿ ಮಾರ್ಗವನ್ನು ಸುಗಮಗೊಳಿಸಲು ಅವರು ಸಿದ್ಧರಾಗಿದ್ದಾರೆ. ಅಕ್ಷರಶಃ ಒಂದು ಅದೃಶ್ಯ ಸೈನ್ಯವು ನಿಮ್ಮ ಹಿಂದೆ ನಿಂತು ನಿಮ್ಮ ಕನಸುಗಳನ್ನು ನನಸು ಮಾಡುವ ಭರವಸೆ ನೀಡುತ್ತಿದೆ. ಈ ದೈವಿಕ ಶಕ್ತಿಯು ನಿಮ್ಮ ಮನೆಯಲ್ಲೇ ವಾಸಿಸುತ್ತಿದೆ, ಹಗಲು ರಾತ್ರಿ ನಿಮ್ಮನ್ನು ಕಾಯುತ್ತಿದೆ. ಶತ್ರುಗಳು ಮಾಡಿದ ಎಷ್ಟೋ ಕುತಂತ್ರಗಳನ್ನು ಇದು ಈಗಾಗಲೇ ವಿಫಲಗೊಳಿಸಿದೆ. ಆದರೆ ದುರಾದೃಷ್ಟವಶಾತ್ ನೀವು ಇಂದಿನವರೆಗೂ ಆ ಶಕ್ತಿಯನ್ನು ಗುರುತಿಸಿಲ್ಲ. ಜೀವನದ ಧಾವಂತದಲ್ಲಿ ನೀವು ಇದನ್ನು ಕೇವಲ ಕಾಕತಾಳೀಯ ಎಂದು ಭಾವಿಸಿದ್ರಿ. ನೆನಪಿಸಿಕೊಳ್ಳಿ, ಸುಮಾರು 3 ವರ್ಷಗಳ ಹಿಂದೆ ನೀವು ಒಂದು ದೊಡ್ಡ ವಿಪತ್ತಿನಲ್ಲಿ ಸಿಲುಕಿದ್ರಿ. ಅಲ್ಲಿಂದ ಹೊರಬರಬಹುದು ಅಸಾಧ್ಯವೆಂದು ನೀವು ಭಾವಿಸಿದ್ದಾಗ ಇದೇ ಶಕ್ತಿಯು ನಿಮಗೆ ದಾರಿ ತೋರಿಸಿತ್ತು. ಈಗ ಏಪ್ರಿಲ್ 6 ನಂತರ ಈ ಶಕ್ತಿಯು ಮತ್ತಷ್ಟು ಪ್ರಬಲವಾಗಲಿದೆ. ಇದು ನಿಮ್ಮ ಕನಸಿನಲ್ಲಿ ಬರುತ್ತೆ, ಸಣ್ಣ ಸಣ್ಣ ಘಟನೆಗಳ ಮೂಲಕ ನಿಮಗೆ ಸಂಕೇತಗಳನ್ನು ನೀಡುತ್ತೆ. ಈ ಸಂಕೇತಗಳನ್ನು ಗುರುತಿಸಿದರೆ ನೀವು ಈ ಯುಗದ ವಿಜೇತರಾಗುತ್ತೀರಿ, ಇಲ್ಲದಿದ್ದರೆ ದೊಡ್ಡ ಅವಕಾಶವನ್ನು ಕಳೆದುಕೊಳ್ಳುತ್ತೀರಿ. ಮಕರ ರಾಶಿಯವರಾದ ನಿಮ್ಮ ವ್ಯಕ್ತಿತ್ವದಲ್ಲೂ ಈಗ ಬದಲಾವಣೆಗಳು ಆಗುತ್ತಿವೆ. ನಿಮ್ಮ ಈ ಒಂದು ಸ್ವಭಾವವೇ ನಿಮ್ಮ ದೊಡ್ಡ ಶಕ್ತಿ. ಜಗತ್ತು ನಿಮ್ಮನ್ನು ಮೋಸಗೊಳಿಸಲು ನೋಡಿದರೂ ನಿಮ್ಮಲ್ಲಿರುವ ಆ ದೈವಿಕ ಅಂಶವು ನಿಮ್ಮನ್ನು ಕಾಪಾಡುತ್ತೆ. ನೀವು ಯಾವುದನ್ನಾದರೂ ಸಾಧಿಸಬೇಕೆಂದು ನಿರ್ಧರಿಸಿದರೆ ಭೂಮಿ ಆಕಾಶ ಒಂದಾದರೂ ಅದನ್ನು ಮಾಡಿ ಮುಗಿಸುತ್ತೀರಿ. ನಿಮ್ಮ ಈ ದೃಢ ಸಂಕಲ್ಪಕ್ಕೆ ಪರ್ವತಗಳು ಅಲುಗಾಡುತ್ತೆ. ಈ ಮೋಸಗಾರರನ್ನು ಗುರುತಿಸುವ ಅದ್ಭುತ ಶಕ್ತಿ ನಿಮ್ಮಲ್ಲಿದೆ. ಯಾರೇ ನಿಮ್ಮ ಮುಂದೆ ಬಣ್ಣ ಬಣ್ಣದ ಮಾತುಗಳನ್ನಾಡಿದರೂ ಅವರ ನೈಜ ಮುಖವನ್ನು ನೀವು ಕ್ಷಣಾರ್ಧದಲ್ಲಿ ಗುರುತಿಸುತ್ತೀರಿ. ಆದರೆ ನೆನಪಿಡಿ, ನಿಮ್ಮ ಸಿಟ್ಟು ಅಗ್ನಿ ಪರ್ವತದಂತಿದೆ. ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಈ ಕೋಪವನ್ನು ನೀವು ನಿಯಂತ್ರಿಸಬೇಕಿದೆ. ಸಿಟ್ಟು ನಿಮ್ಮ ಶತ್ರುಗಳನ್ನು ಸುಡಬಲ್ಲದು ನಿಜ, ಆದರೆ ನಿಯಂತ್ರಣ ತಪ್ಪಿದರೆ ಅದು ನಿಮ್ಮ ಪ್ರಗತಿಗೂ ಅಡ್ಡಿಯಾಗಬಹುದು. ಈಗ ನಿಮ್ಮ ಮುಂದೆ ಅತ್ಯಂತ ಆಶ್ಚರ್ಯಕರ ವಿಷಯವನ್ನು ಇಡುತ್ತಿದ್ದೇನೆ. ಸಂಜೆಯ ಸಮಯದಲ್ಲಿ ನಿಮ್ಮ ಮನೆಯ ಹತ್ತಿರ ಈ ಗೂಬೆಯ ಆಗಮನ, ಬೆಕ್ಕು ಅಥವಾ ನಾಗದೇವತೆಯ ದರ್ಶನವಾದರೆ ಅದನ್ನು ಸಾಮಾನ್ಯ ಎಂದು ಭಾವಿಸಬೇಡಿ. ಏಪ್ರಿಲ್ 6 ನಂತರದ ವಿಶೇಷ ಯೋಗಗಳಲ್ಲಿ ಈ 3 ಘಟನೆಗಳು ಒಟ್ಟಾಗಿ ಸಂಭವಿಸುವುದು ನಿಮ್ಮ ಮನೆಗೆ ಮಹಾಲಕ್ಷ್ಮಿಯು ಪ್ರವೇಶಿಸುತ್ತಿದ್ದಾಳೆ ಎಂಬುದರ ನೇರ ಸಂಕೇತವಾಗಿದೆ. ನಾಗದೇವತೆ ಕಂಡರೆ ಭಯಪಡಬೇಡಿ, ಗೌರವದಿಂದ ಬರಮಾಡಿಕೊಳ್ಳಿ. ನಿಮ್ಮ ಕಷ್ಟಗಳನ್ನು ಮನಸ್ಸಿನಲ್ಲೇ ಅವರಿಗೆ ನಿವೇದಿಸಿಕೊಳ್ಳಿ.
ಗೂಬೆ ಮತ್ತು ಬೆಕ್ಕನ್ನು ಹಿಂಸಿಸದೆ ಪ್ರೀತಿಯಿಂದ ಹೊರಗೆ ಕಳುಹಿಸಿ. ಇದು ನಿಮ್ಮ ಮನೆಯಲ್ಲಿ ಐಶ್ವರ್ಯದ ಮಳೆ ಸುರಿಸಲು ಮುನ್ನುಡಿಯಾಗಲಿವೆ. ಈ ಕಳೆದ 12 ವರ್ಷಗಳಿಂದ ನಿಮ್ಮ ಜೀವನದಲ್ಲಿ ಒಂದು ಕರಾಳ ನೆರಳು ಅಥವಾ ನಕಾರಾತ್ಮಕ ಶಕ್ತಿಯು ಮನೆ ಮಾಡಿತ್ತು. ನಿಮ್ಮ ಪ್ರತಿ ಕೆಲಸದಲ್ಲಿ ಅಡೆತಡೆ, ಸಂಬಂಧಗಳಲ್ಲಿ ಬಿರುಕು, ಕನಸುಗಳು ಭಗ್ನಗೊಳ್ಳುವುದು ಇದೆಲ್ಲವೂ ಆ ಶಕ್ತಿಯ ಪರಿಣಾಮವೇ ಆಗಿತ್ತು. ಆದರೆ ಈಗ ಆ ಕತ್ತಲೆ ದೂರವಾಗುವ ಸಮಯ ಬಂದಿದೆ. ಏಪ್ರಿಲ್ 6ರ ನಂತರ ನಿಮ್ಮ ಮನೆಯ ಪ್ರತಿಯೊಂದು ಮೂಲೆಯನ್ನು ಗಂಗಾಜಲದಿಂದ ಶುದ್ಧೀಕರಿಸಿ. ಈ ಗಂಗಾಜಲ ಚಿಮುಕಿಸುವಾಗ ಓಂ ನಮಃ ಶಿವಾಯ ಮಂತ್ರವನ್ನು ನಿರಂತರವಾಗಿ ಪಠಿಸಿ. ಈ ಧ್ವನಿ ಕೇಳಿದೊಡನೆ ನಕಾರಾತ್ಮಕ ಶಕ್ತಿಗಳು ನಿಮ್ಮ ಮನೆಯನ್ನು ಬಿಟ್ಟು ಓಡಿ ಹೋಗುತ್ತವೆ. ನಿಮ್ಮ ಹೆಗಲ ಮೇಲಿದ್ದ ದೊಡ್ಡ ಹೊರೆ ಇಳಿದಂತಾಗುತ್ತೆ. ಉದ್ಯೋಗಸ್ಥರಿಗೆ ಏಪ್ರಿಲ್ ಮತ್ತು ಮೇ ತಿಂಗಳು ಅತ್ಯಂತ ಲಾಭದಾಯಕವಾಗಿರಲಿದೆ. ನಿಮ್ಮ ಕಚೇರಿಯಲ್ಲಿ ಗೌರವ ಹೆಚ್ಚಾಗುತ್ತೆ. ಮೇಲಾಧಿಕಾರಿಗಳು ನಿಮ್ಮ ಕಠಿಣ ಪರಿಶ್ರಮವನ್ನು ಗುರುತಿಸುತ್ತಾರೆ. ಈ ಹೊಸ ಜವಾಬ್ದಾರಿಗಳೊಂದಿಗೆ ಸಂಬಳದ ಏರಿಕೆಯು ಕಂಡುಬರುತ್ತೆ. ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಹೆಚ್ಚುತ್ತೆ. ಕಠಿಣ ವಿಷಯಗಳು ಸುಲಭವಾಗಿ ಅರ್ಥವಾಗುತ್ತೆ. ನೀವು ಬಯಸಿದ ಕಾಲೇಜು ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ನಿಮ್ಮದಾಗಲಿದೆ. ಉದ್ಯಮಿಗಳಿಗೆ ಹಳೆಯ ನಷ್ಟಗಳೆಲ್ಲವೂ ತುಂಬಿ ಬರುತ್ತೆ. ಹೊಸ ಯೋಜನೆಗಳು ಲಾಭ ತಂದುಕೊಡುತ್ತೆ. ನಿಮ್ಮ ಶತ್ರುಗಳು ನಿಮ್ಮ ಪ್ರಗತಿಯನ್ನು ಕಂಡು ದಂಗಾಗುತ್ತಾರೆ. ಸಂಗಾತಿಯೊಂದಿಗೆ ಇದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗುತ್ತೆ. ಪ್ರೀತಿ ಮತ್ತು ಪರಸ್ಪರ ತಿಳುವಳಿಕೆ ಹೆಚ್ಚುತ್ತೆ. ಮನೆಯಲ್ಲಿ ಮದುವೆಯಂತಹ ಶುಭ ಸಮಾರಂಭಗಳ ಮಾತುಕತೆ ನಡೆಯಬಹುದು. ಆರೋಗ್ಯದ ಕಡೆಗೆ ಸ್ವಲ್ಪ ಗಮನವಿರಲಿ. ನಿಯಮಿತ ವ್ಯಾಯಾಮ ಮತ್ತು ಸಮತೋಲಿತ ಆಹಾರವನ್ನು ಸೇವಿಸಿ. ವಾಹನ ಚಾಲನೆ ಮಾಡುವಾಗ ಅತಿಯಾದ ಎಚ್ಚರಿಕೆ ಅಗತ್ಯ. ಈ ಸುವರ್ಣ ಕಾಲದಲ್ಲಿ ನೀವು 2 ತಪ್ಪುಗಳನ್ನು ಮಾಡಬಾರದು. ಅಂದರೆ ಮೊದಲನೆಯದಾಗಿ ಈ ದೈವಿಕ ಸಂಕೇತಗಳನ್ನು ಅಸಡ್ಡೆ ಮಾಡಬೇಡಿ. ಎರಡನೆಯದಾಗಿ ಸಿಟ್ಟಿನ ಭರದಲ್ಲಿ ಯಾವುದೇ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ನಿಮ್ಮ ಸುತ್ತಲಿರುವ ಕೆಲವರು ನಿಮ್ಮ ಯಶಸ್ಸನ್ನು ಕಂಡು ಒಳಗೊಳಗೆ ಉರಿಯುತ್ತಿದ್ದಾರೆ. ಅಂತಹವರ ಬಗ್ಗೆ ಜಾಗರೂಕರಾಗಿರಿ. ಈ ಬಾಹ್ಯ ವ್ಯಕ್ತಿಗಳ ಸಲಹೆಯನ್ನು ಕೇಳುವ ಬದಲು ನಿಮ್ಮ ಅಂತರಾತ್ಮದ ಧ್ವನಿಯನ್ನು ಆಲಿಸಿ. ಅದೇ ನಿಮಗೆ ಸರಿಯಾದ ದಾರಿಯನ್ನು ತೋರಿಸುತ್ತೆ. ಮಕರ ರಾಶಿಯವರೇ, ಈ ಏಪ್ರಿಲ್ ಮತ್ತು ಮೇ ತಿಂಗಳು ನಿಮ್ಮ ಪಾಲಿಗೆ ಯುಗ ಬದಲಾವಣೆಯ ಕಾಲ. ಈ ಭೋಲೆನಾಥನ ಕೃಪೆ ಮತ್ತು ನಾಗದೇವತೆಯ ರಕ್ಷಣೆ ನಿಮ್ಮ ಮೇಲೆ ಸದಾ ಇರುತ್ತೆ. ನಿಮ್ಮ ಪ್ರತಿಯೊಂದು ಮುರಿದ ಕನಸು ಈಗ ನನಸಾಗುವತ್ತ ಸಾಗುತ್ತಿದೆ. ಮನೆಯಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳಿ. ಹಿರಿಯರ ಆಶೀರ್ವಾದ ಪಡೆಯಿರಿ. ಈ ಸಂದೇಶವನ್ನು ಕೇವಲ ಮಾಹಿತಿ ಎಂದು ತಿಳಿಯದೆ ನಿಮ್ಮ ಜೀವನದ ಸುಧಾರಣೆಗೆ ಸಿಕ್ಕ ದೈವಿಕ ಅವಕಾಶವೆಂದು ಭಾವಿಸಿ. ಶ್ರದ್ಧೆ ಮತ್ತು ಭಕ್ತಿಯಿಂದ ಮುನ್ನಡೆದರೆ ನೀವು ರಾಜರಂತೆ ಜೀವನ ನಡೆಸುವ ದಿನಗಳು ದೂರವಿಲ್ಲ. ಓಂ ನಮಃ ಶಿವಾಯ ಎಂದು ಸ್ಮರಿಸುತ್ತಾ ನಿಮ್ಮ ಕಾರ್ಯದಲ್ಲಿ ತೊಡಗಿ. ಯಶಸ್ಸು ಖಂಡಿತವಾಗಿಯೂ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಗ್ರಹಗತಿಗಳ ಲೆಕ್ಕಾಚಾರದ ಪ್ರಕಾರ 2026ರ ಏಪ್ರಿಲ್ ತಿಂಗಳ 5ನೇ ತಾರೀಕಿನಿಂದ ನಿಮ್ಮ ಮನೆಯ ಹೊಸ್ತಿಲಲ್ಲಿ ಒಂದು ದೊಡ್ಡ ಬದಲಾವಣೆಯ ಗಾಳಿ ಬೀಸಲಿದೆ. ಇದು ಎಂತಹ ಬದಲಾವಣೆ ಎಂದರೆ ನಿಮ್ಮ ಇಡೀ ಕುಟುಂಬದಲ್ಲಿ ಒಂದು ರೀತಿಯ ಸಂಚಲನ ಮೂಡಲಿದೆ. ಒಬ್ಬ ವಿಶೇಷ ಸಂದೇಶವಾಹಕ ಅಥವಾ ಒಂದು ಅನಿರೀಕ್ಷಿತ ಸುದ್ದಿ ನಿಮ್ಮ ಮನೆ ಬಾಗಿಲಿಗೆ ಬರಲಿದೆ. ಇದನ್ನು ನೀವು ಅಪ್ಪಿತಪ್ಪಿಯೂ ನಿರ್ಲಕ್ಷಿಸಬಾರದು. ಏಕೆಂದರೆ ಈ ಸುದ್ದಿಯು ನಿಮ್ಮ ಮುಂದಿನ ಜೀವನದ ಸುಖ ಸಂತೋಷಗಳಿಗೆ ಬುನಾದಿಯಾಗಲಿದೆ. ನಿಮ್ಮ ರಾಶಿ ಚಕ್ರದ ಅಧಿಪತಿ ಮತ್ತು ಗ್ರಹಗಳ ರಾಜನಾದ ಶನಿದೇವನ ಕೃಪೆಯಿಂದಾಗಿ ಮುಂದಿನ ಕೆಲವೇ ಗಂಟೆಗಳಲ್ಲಿ ಕಲಿಯುಗದ ಒಂದು ಅತ್ಯಂತ ದೊಡ್ಡ ಸಕಾರಾತ್ಮಕ ಬದಲಾವಣೆ ನಿಮ್ಮ ಪಾಲಿಗೆ ಬರಲಿದೆ. ನಿಮ್ಮ ಮನೆಯಲ್ಲಿ ಇದುವರೆಗೆ ಅಂದುಕೊಳ್ಳದ ಅಥವಾ ನಿರೀಕ್ಷಿಸದ ಘಟನೆಯೊಂದು ಸಂಭವಿಸಲಿದೆ. ಈ ಸಂಭವನೀಯ ಘಟನೆಯ ಬಗ್ಗೆ ಇಡೀ ಮನೆಯವರು ಕುಳಿತು ಗಂಭೀರವಾಗಿ ಚರ್ಚೆ ಮಾಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಲಿದೆ. ಈ ಸುದ್ದಿಯು ಎಷ್ಟು ಪ್ರಭಾವಶಾಲಿಯಾಗಿರುತ್ತೆ ಎಂದರೆ ಇದನ್ನು ಕೇಳಿದ ತಕ್ಷಣ ನಿಮ್ಮ ಕಣ್ಣಲ್ಲಿ ಆನಂದ ಬಾಷ್ಪಗಳು ಸುರಿಯುತ್ತೆ. ಇದು ಕೇವಲ ಒಂದು ಬದಲಾವಣೆಯಲ್ಲ, ಇದು ನಿಮ್ಮ ಕಷ್ಟದ ದಿನಗಳ ಅಂತ್ಯದ ಒಂದು ಮುನ್ಸೂಚನೆ. ನಿಮ್ಮ ಕುಟುಂಬದ ಪ್ರತಿಯೊಬ್ಬ ಸದಸ್ಯರು ಯಾವುದೋ ಒಂದು ದೊಡ್ಡ ಕನಸನ್ನು ಹೊತ್ತು ಕಾದು ಕುಳಿತಿದ್ರು. ನಿಮ್ಮ ತಂದೆ, ತಾಯಿ ಅಥವಾ ಹಿರಿಯರು ತಮ್ಮ ಜೀವಮಾನದಲ್ಲಿ ನೋಡಲೇಬೇಕು ಅಂದುಕೊಂಡಿದ್ದ ಒಂದು ಸುಖದ ಕ್ಷಣ ಈಗ ನಿಮ್ಮ ಮನೆ ಬಾಗಿಲಿಗೆ ಬರಲಿದೆ. ಮನೆಯ ಒಳಾಂಗಣದಲ್ಲಿ ಸಂಭ್ರಮದ ವಾತಾವರಣ ಮನೆ ಮಾಡಲಿದೆ. ಈ ಸುದ್ದಿ ಸಿಕ್ಕ ತಕ್ಷಣ ನಿಮಗೆ ಇದು ಕನಸೋ ಅಥವಾ ನನಸೋ ಎನ್ನುವ ಭ್ರಮೆ ಉಂಟಾಗಬಹುದು.
ಆದರೆ ಇದು ವಾಸ್ತವ. ನಿಮ್ಮ ಪ್ರಗತಿಯ ಹಾದಿಯಲ್ಲಿರುವ ಎಲ್ಲ ಅಡೆತಡೆಗಳು ನಿವಾರಣೆಯಾಗಿ ಯಶಸ್ಸು ನಿಮ್ಮನ್ನು ಅಪ್ಪಿಕೊಳ್ಳಲಿದೆ. ಈ ಸಂತೋಷದ ಸುದ್ದಿ ಕೇಳಿದ ತಕ್ಷಣ ನಿಮ್ಮ ಒಂದು ಊರಿಡೀ ಸಿಹಿ ಹಂಚಲು ಸಿದ್ಧರಾಗುತ್ತೀರಿ. ಅಷ್ಟು ದೊಡ್ಡ ಮಟ್ಟದ ಸುದ್ದಿ ಇದಾಗಿದೆ. ನಿಮಗೆ ಸಿಗುವ ಒಂದು ಒಳ್ಳೆಯ ಫಲಗಳನ್ನು ಅಥವಾ ಒಂದು ಗ್ರಹಗಳು ನೀಡುವ ಒಂದು ಶುಭ ಸೂಚನೆಗಳು ನಾವು ಎಲ್ಲರಿಗೂ ಹಂಚಿಕೊಳ್ಳಬಾರದು. ಅದನ್ನು ಗುಪ್ತವಾಗಿರಿಸುವುದು ಅತ್ಯಗತ್ಯ. ನಿಮ್ಮ ಜೀವನದಲ್ಲಿ ಬರಲಿರುವ ಈ ಒಂದು ಅದ್ಭುತ ಪ್ರಗತಿಯನ್ನು ನೀವು ಆರಂಭದಲ್ಲಿ ಯಾರಿಗೂ ತಿಳಿಸದೆ ನಿಮ್ಮಲ್ಲೇ ಇಟ್ಟುಕೊಂಡು ದೇವರ ಮುಂದೆ ಮೊಣಕಾಲೂರಿ ಪ್ರಾರ್ಥಿಸಬೇಕು. ಭಗವಂತನ ಮುಂದೆ ಎಷ್ಟು ವಿನಯದಿಂದ ತಲೆಬಾಗುತ್ತೀವೋ ಭಗವಂತ ನಮ್ಮನ್ನು ಅಷ್ಟೇ ಎತ್ತರಕ್ಕೆ ಬೆಳೆಸುತ್ತಾನೆ. ಶನಿ ಮಹಾತ್ಮನ ಕೃಪೆ ನಿಮ್ಮ ಮೇಲೆ ಇರಬೇಕಾದ್ರೆ ನೀವು ಅಹಂಕಾರವನ್ನು ಬಿಟ್ಟು ಭಕ್ತಿಯಿಂದ ಮುನ್ನಡೆಯಿರಿ. ನೀವು ದೇವರಿಗೆ ಸಲ್ಲಿಸುವ ಸಣ್ಣ ನಮನವೂ ನಿಮ್ಮ ತಿಜೋರಿಗಳನ್ನು ಸಂಪತ್ತಿನಿಂದ ತುಂಬುವಂತೆ ಮಾಡುತ್ತೆ. ಈ ಬದಲಾವಣೆಯ ಕಾಲದಲ್ಲಿ ನೀವು ಒಂದು ಪ್ರಮುಖ ಪಾಠವನ್ನು ಕಲಿಯಬೇಕಿದೆ. ನೀವು ಹಣ ಸಂಪಾದಿಸುವ ಅಥವಾ ಕೆಲಸದ ಒತ್ತಡದಲ್ಲಿ ನಿಮ್ಮ ಕುಟುಂಬವನ್ನು ಮರೆಯುತ್ತಿದ್ದೀರಿ. ದಿನವಿಡೀ ಕೆಲಸದ ಹಿಂದೆ ಬಿದ್ದು ಮನೆಯವರ ಜೊತೆ ಮಾತನಾಡುವುದನ್ನು ಕಡಿಮೆ ಮಾಡಿದ್ದೀರಿ. ಕುಟುಂಬದವರ ಪ್ರೀತಿಗಿಂತ ದೊಡ್ಡ ಸಂಪತ್ತು ಯಾವುದೂ ಇಲ್ಲ. ನೀವು ಅವರಿಗೆ ಸಮಯ ನೀಡದಿದ್ದರೆ ಅದು ಒಂದು ದೊಡ್ಡ ತಪ್ಪಾಗುತ್ತೆ. ನಿಮ್ಮ ಮನೆಯವರಿಗೆ ಬೇಕಾದ ಉಡುಗೊರೆಗಳನ್ನು ನೀಡಿ ಅವರ ಅಗತ್ಯಗಳನ್ನು ಕೇಳಿ ಪೂರೈಸಿ ನೀವು ನಿಮ್ಮ ಕರ್ತವ್ಯವನ್ನು ಸರಿಯಾಗಿ ನಿಭಾಯಿಸಿದರೆ ನಿಮ್ಮ ಬುದ್ಧಿವಂತಿಕೆ ಮತ್ತು ಆದಾಯವು 10 ಪಟ್ಟು ಹೆಚ್ಚಾಗುತ್ತೆ. ಕುಟುಂಬದ ಸಂತೋಷವೇ ನಿಮ್ಮ ನಿಜವಾದ ಯಶಸ್ಸಿನ ಒಂದು ಮೆಟ್ಟಿಲು. ಮುಂದಿನ ದಿನಗಳಲ್ಲಿ ನಿಮ್ಮ ಆದಾಯದಲ್ಲಿ ಭಾರೀ ಏರಿಕೆ ಕಂಡುಬರಲಿದೆ. ಆದರೆ ನೀವು ಶ್ರೀಮಂತರಾಗುತ್ತಿರುವುದನ್ನು ನೋಡಿ ನಿಮ್ಮ ಸುತ್ತಮುತ್ತಲ ಜನರಿಗೆ ಅಸೂಯೆ ಉಂಟಾಗಬಹುದು. ಈ ಅಸೂಯೆಯ ಬಗ್ಗೆ ನೀವು ಚಿಂತಿಸುವ ಅಗತ್ಯವಿಲ್ಲ. ಆದರೆ ನೀವು ಎಚ್ಚರಿಕೆಯಿಂದ ಇರುವುದು ತುಂಬ ಮುಖ್ಯ. ವಿಶೇಷವಾಗಿ ಆರ್ಥಿಕ ವ್ಯವಹಾರಗಳಲ್ಲಿ ಜಗಳವಾಡಬೇಡಿ. ಹಣದ ವಿಚಾರವಾಗಿ ನೀವು ಮಾಡುವ ಸಣ್ಣ ಗಲಾಟೆಯು ನಿಮ್ಮನ್ನು ದೊಡ್ಡ ಕಾನೂನು ಬಾಹಿರ ಸಮಸ್ಯೆಗಳಿಗೆ ತಳ್ಳಬಹುದು. ಆದ್ದರಿಂದ ತಾಳ್ಮೆ ಮತ್ತು ಸಮಾಧಾನದಿಂದ ಕೆಲಸವನ್ನು ಮಾಡಿ. ಯಾರೇ ನಿಮ್ಮನ್ನು ಕೆರಳಿಸಿದರೂ ನೀವು ಶಾಂತವಾಗಿರುವುದು ನಿಮ್ಮ ಒಂದು ಜಾಣತನ. ನಿಮ್ಮ ಜೀವನದಲ್ಲಿ ಎಷ್ಟೋ ಕೆಲಸಗಳು ಅರ್ಧಕ್ಕೆ ನಿಂತು ಹೋಗಿರಬಹುದು. ಹಣದ ಕೊರತೆಯಿಂದ ಅಥವಾ ಈ ಸಮಯದ ಅಭಾವದಿಂದಲೂ ಸ್ಥಗಿತಗೊಂಡಿದ್ದ ಆ ಕೆಲಸಗಳು ಈಗ ವೇಗ ಪಡೆಯಲಿವೆ. ಈ ಕೆಲಸಗಳನ್ನು ಪೂರ್ಣಗೊಳಿಸಲು ನಿಮ್ಮ ಆತ್ಮೀಯ ಮಿತ್ರರು ಸಹಾಯಕ್ಕೆ ಬರುತ್ತಾರೆ. ಇದು ಅನಿರೀಕ್ಷಿತವಾಗಿ ನಡೆಯುವ ಘಟನೆ. ಸ್ನೇಹಿತರ ಸಹಾಯದಿಂದ ನಿಮ್ಮ ದೊಡ್ಡ ಸಮಸ್ಯೆಯೊಂದು ಬಗೆಹರಿಯಲಿದೆ. ಈ ಯಶಸ್ಸಿನ ಖುಷಿಯಲ್ಲಿ ನೀವು ನಿಮ್ಮ ಗೆಳೆಯರಿಗೆ ಒಂದು ದೊಡ್ಡ ಔತಣಕೂಟ ಅಥವಾ ಪಾರ್ಟಿಯನ್ನು ನೀಡುವಿರಿ. ಇದರಿಂದ ನಿಮ್ಮ ಸಾಮಾಜಿಕ ಗೌರವವು ಹೆಚ್ಚಾಗುತ್ತೆ. ಅನೇಕ ಮಂದಿ ಮಕರ ರಾಶಿಯವರು ಸಣ್ಣ ಪುಟ್ಟ ಮನೆ ಖರ್ಚುಗಳಿಗಾಗಿ ಅಥವಾ ಸಾಲದ ಕಂತುಗಳನ್ನು ಕಟ್ಟಲು ಹೊಸ ಸಾಲಗಳನ್ನು ಮಾಡುತ್ತಿದ್ದಾರೆ. ಇದು ಸರಿಯಾದ ಒಂದು ಕ್ರಮವಲ್ಲ. ಸಾಲ ಮಾಡುವುದು ಸುಲಭ, ಆದರೆ ಅದನ್ನು ತೀರಿಸುವುದು ತುಂಬಾ ಕಷ್ಟ. ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಿ ಮತ್ತು ಕಷ್ಟಪಟ್ಟು ದುಡಿಯಲು ನಿರ್ಧರಿಸಿ. ಕೇವಲ ಸಾಲದ ಮೇಲೆ ಅವಲಂಬಿತರಾದರೆ ನೀವು ಬೀದಿಗೆ ಬರುವ ಅಪಾಯ ಹೆಚ್ಚು. ಶ್ರಮವಹಿಸಿ ಕೆಲಸ ಮಾಡಿದರೆ ಮುಂದಿನ 24 ಗಂಟೆಗಳಲ್ಲಿ ನೀವು ಕಾಣುವ ರಾತ್ರಿಗಳು ಅತ್ಯಂತ ಸುಂದರವಾಗಿರಲಿವೆ. ನಿಮಗೆ ಸಿಗುವ ಉಡುಗೊರೆಗಳು ಮತ್ತು ಶುಭ ಸುದ್ದಿಗಳು ನಿಮ್ಮ ನಿದ್ದೆಯನ್ನು ಇನ್ನಷ್ಟು ಸುಖಮಯವಾಗಿ ಇರಿಸುತ್ತೆ. ನಿಮ್ಮ ಪ್ರಗತಿಯಲ್ಲಿ ಏನಾದರೂ ಒಂದು ಅಡೆತಡೆಗಳು ಇದ್ದರೆ ಅಥವಾ ನಿಮ್ಮ ಗ್ರಹಗತಿಗಳು ನಿಮ್ಮನ್ನು ಕಾಡುತ್ತಿದ್ದರೆ ಅದಕ್ಕಾಗಿ ಒಂದು ಸರಳ ಆದರೆ ಅತ್ಯಂತ ಶಕ್ತಿಯುತ ಪರಿಹಾರ ಇಲ್ಲಿದೆ. ಇದಕ್ಕೆ ಹೆಚ್ಚಿನ ಹಣದ ಅವಶ್ಯಕತೆ ಇಲ್ಲ. ಕೇವಲ 10 ರೂಪಾಯಿಯ ವೆಚ್ಚದಲ್ಲಿ ನೀವು ಈ ಪರಿಹಾರ ಮಾಡಬಹುದು. ಯಾವುದೇ ಶುಭ ದಿನದಂದು ಒಂದು ಕಪ್ಪು ನಾಯಿಯನ್ನು ಹುಡುಕಿ ಅದಕ್ಕೆ ಸ್ವಲ್ಪ ತುಪ್ಪ ಅಥವಾ ತುಪ್ಪದಿಂದ ಮಾಡಿದ ಆಹಾರವನ್ನು ತಿನ್ನಿಸಿ. ಶನಿ ದೇವರಿಗೆ ಕಪ್ಪು ನಾಯಿ ಪ್ರಿಯವಾದದ್ದು. ಹೀಗೆ ಮಾಡುವುದರಿಂದ ಕಪ್ಪು ನಾಯಿ ಅಂತ ಏನಿಲ್ಲ, ಯಾವುದಾದ್ರೂ ನಾಯಿ ಸಿಕ್ಕಿದ್ರೂ ನೀವು ಅದಕ್ಕೆ ಆಹಾರವನ್ನು ತಿನ್ನಿಸಿ. ನಿಮ್ಮ ಜೀವನದಲ್ಲಿರುವ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಈ ಸಕಲ ಕಾರ್ಯಗಳು ಜಯ ಸಿಗುತ್ತೆ. ಮಕರ ರಾಶಿಯವರೇ, ಎದೆಗುಂದಬೇಡಿ. ನಿಮ್ಮ ಕಷ್ಟದ ದಿನಗಳು ಕಳೆದು ಹೋಗಿವೆ. ಏಪ್ರಿಲ್ 5ರಿಂದ ನಿಮ್ಮ ಜೀವನದಲ್ಲಿ ಹೊಸ ಸೂರ್ಯೋದಯವಾಗಲಿದೆ. ಮನೆಯಲ್ಲಿ ಸಂಭ್ರಮಿಸಿ ಹಿರಿಯರ ಆಶೀರ್ವಾದ ಪಡೆಯಿರಿ ಮತ್ತು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ. ನಿಮ್ಮ ಮುಂದಿನ ದಿನಗಳು ಸಂಪತ್ತು, ಆರೋಗ್ಯ ಮತ್ತು ಸುಖ ಶಾಂತಿಯಿಂದ ಕೂಡಿರುತ್ತೆ. ಈ ವಿಡಿಯೋ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ.
ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲ ಅಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಆದಷ್ಟು ಜೀವನದಲ್ಲಿ ಈ ನಂಬಿಕೆ ಮತ್ತು ತಾಳ್ಮೆ ಇದ್ದಲ್ಲಿ ಎಲ್ಲ ಕೆಲಸದಲ್ಲಿ ಅದೃಷ್ಟ ಯಶಸ್ಸು ನಿಮ್ಮದಾಗುತ್ತೆ. ಇದು ಕಟ್ಟಿಟ್ಟ ಬುತ್ತಿ ಅಂತಲೇ ಅನ್ಬಹುದು ಈ ಮಾತು. ಆದಷ್ಟು ನಂಬಿಕೆಯಿಂದ ಶ್ರದ್ಧೆಯಿಂದ ಈ ವಿಧಿವಿಧಾನಗಳನ್ನು ಪಾಲಿಸಿದ್ರೆ ನಿಮ್ಮ ಜೀವನದಲ್ಲಿ ಅಖಂಡ ಮಟ್ಟದ ರಾಜಯೋಗ ಪ್ರಾಪ್ತಿಯಾಗುತ್ತೆ. ಎಲ್ಲರಿಗೂ ಸಹ ಧನ್ಯವಾದಗಳು.